ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ನೇತ್ರ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಧನುರ್ಮಾಸ ಪೂಜೆ ಆಗಿರೋದ್ರಿಂದ ನಾನು ಬೆಳಗ್ಗೆ 4:30ಗೆ ಎದ್ದು ಫಸ್ಟ್ ನೆಲ ಒರೆಸ್ಕೊಂಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನೆಲ ಒರೆಸ್ಕೊಂಡು ಒಂದು ಕಡೆಯಿಂದ ಕ್ಲೀನಾಗಿ ಹಾಲು, ಕಿಚನ್ನು, ದೇವ್ರ ಮನೆ ಎಲ್ಲ ಒರೆಸ್ಕೊಂಡ್ಬಂದಾದ್ಮೇಲೆ ನಾನು ಫಟಾಫಟ್ ಅಂತ ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಮಾಡ್ಕೊಂಬಂದ್ಮೇಲೆ ನಾವು ಲಿಂಗಾಯತರಾಗಿರೋದ್ರಿಂದ ಮೇನ್ ಫಸ್ಟ್ ಏನಿಲ್ಲ ಅಂದರೂ ನಾವು ವಿಭೂತಿ ಧರಿಸ್ಕೊಂಡ್ಲೇಬೇಕು. ವಿಭೂತಿ ಎಲ್ಲ ಧರಿಸ್ಕೊಂಡಾದ್ಮೇಲೆ ನನಗಂತೂ ಕುಂಕುಮ ಇಲ್ಲ ಅಂದರೆ ಆಗಲ್ಲ. ಸೊ ಫಸ್ಟ್ ಹೋಗಿ ಕುಂಕುಮ ಇಟ್ಕೊಂಬಂದ್ಬಿಡ್ತೀನಿ. ಓಕೆ, ಬನ್ನಿ ಇವಾಗ ಹೋಗ್ಬಿಟ್ಟು ಫಸ್ಟು ಹೊಸ್ಲಿಗೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಬಂದ್ಬಿಡೋಣ. ಹೊಸ್ಲು ಪೂಜೆಗೆ ಈಗ ಬೇಗನೆ ಹೋಗಿ ಪೂಜೆಗೆ ಬೇಕಾಗಿರೋ ಎಲ್ಲ ಹೂವು ಬಿಡಿಸ್ಕೊಂಬರೋಣ. ನೋಡಿ, ರೋಸ್ ಬಿಟ್ಟಿದ್ದಾವೆ, ದಾಸವಾಳ ಇದೆ, ಎರಡು ಬಿಡಿಸ್ಕೊಂಡು ನಿನ್ನೆ ನಮ್ಮ ಪಕ್ಕದ ಮನೆಯಲ್ಲಿ ಚಿಂತಾಮಣಿ ಹೂವು ಬಿಟ್ಟಿದ್ದು ಅಂತ ನಿನ್ನೆ ಸಂಜೆನೇ ಕಿತ್ತಿಟ್ಕೊಂಡಿದ್ದೀನಿ ಚಿಂತಾಮಣಿ ಹೂವನ. ನಾನಂತೂ ನಮ್ಮ ಮನೆ ಹತ್ರನೇ ವಿಳ್ಯದೆಲೆ ಅಂಬ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಪ್ರತಿ ಶುಕ್ರವಾರ ಕಳ್ಸೋಕ್ಕೆ ಎಲೆ ಬೇಕಲ್ವ. ನಾವಿರೋದು ಹಳ್ಳಿ ಆಗಿರೋದ್ರಿಂದ ಡೈಲಿ ಇಲ್ಲಿ ಎಲ್ಲೂ ಹೋಗಿ ತರೋಕ್ಕಾಗಲ್ಲ, ಅಂಗಡಿ ಎಲ್ಲ ಪಕ್ಕದಲ್ಲಿರಲ್ಲ. ಅದರಿಂದನೇ ಹೋಗಿ ಎಲೆ ಎಲ್ಲ ಕುಯ್ಕೊಂಬಂದು ಹೂವು ಎಲ್ಲ ಫ್ರೆಶ್ ಆಗಿದೆ. ನಮ್ಮ ಗಿಡದಲ್ಲೇ ಬಿಟ್ಟಿರೋ ಸಾವಂತಿಗೆ ಹೂವನ್ನು ಕಿತ್ಕೊಂಬಂದು ಇಟ್ಕೊಂಡಿದ್ದೀನಿ. ಈಗ ಬೇಗ ಬೇಗ ಪೂಜೆಗೆ ರೆಡಿ ಮಾಡ್ಕೊಂಬಿಡೋಣ. ನಾನು ಮೊದಲನೇದಾಗಿ ಇಲ್ಲಿ ಗಂಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಗಂಗೆ ಪೂಜೆ ಮಾಡಿ ಆ ನೀರನ್ನು ನಾವು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡ್ಕೊಳೋದ್ರಿಂದ ಸಮಾಧಾನ ಸಿಗುತ್ತೆ ನನ್ನ ಮನಸ್ಸಿಗೆ. ಇವಾಗ ಪ್ರೋಕ್ಷಣೆ ಮಾಡ್ಕೊಂಬಂದ್ಮೇಲೆ ನಾನು ಅದರೊಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ದೇವ್ರ ಮನೆಯಲ್ಲೇ ಸೈಡಲ್ಲಿ ಇಟ್ಟಿರ್ತೀನಿ. ನಮ್ಮ ಮನೆಯಲ್ಲಿ ನಾವೇನು ಕಾಯಿ ಕಳಸ ಇಡೋದು ಎಲೆ ಕಳಸ ಆಗಿರೋದ್ರಿಂದ ನಾನು ಕಳಸಕ್ಕೂ ಅರಿಶಿನ, ಕುಂಕುಮ, ವಿಭೂತಿ ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಕಳಸದ ತಟ್ಟೆಗೆ ಅಕ್ಕಿ ಹಾಕಿ ಇಟ್ಕೊಂಡು ಆ ಕಳಸನ ಅದ್ರ ಮೇಲೆ ಸ್ಥಾಪನೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈಗ ದೀಪ ಹಚ್ಕೊಂಡು ನಾವು ಪೂಜೆ ಪ್ರಾರಂಭ ಮಾಡೋಣ. ನೋಡಿ, ಈಗ ಪೂಜೆ ಮಾಡುವಾಗಲೇ ಆಗ್ಬೋದು, ನಾವು ಸಂಜೆ ಟೈಮ್ ಪೂಜೆ ಮಾಡುವಾಗಲೇ ಆಗ್ಬೋದು, ನಮಗೆ ಬರೋ ಅಂಥ ಒಂದೆರಡು ಶ್ಲೋಕನೇ ಆಗ್ಬೋದು, ಮಂತ್ರ ಪಠಣೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅನ್ನೋದು ತುಂಬ ಜನ ಹೇಳಿದ್ದಾರೆ. ಸೊ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ನನಗೆ ಗೊತ್ತಿರೋ ಒಂದೆರಡು ಶ್ಲೋಕಗಳನ್ನು ಹೇಳ್ಕೊಂಡು ನಾನು ಯಾವಾಗಲೂ ಪೂಜೆ ಮಾಡೋದು ನನಗೆ ಅಭ್ಯಾಸ ಆಗಿದೆ. ಅದರಿಂದ ನಾನು ಯಾವಾಗಲೂ ಹಾಗೆ ಮಾಡೋದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ತೆ 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 ನಮೋ ನಮಃ. ಇವತ್ತು ನಾನೊಂದು ಸ್ವಲ್ಪ ಲೇಟಾಗಿ ಎದ್ದಿದ್ದರಿಂದ ನಾನೇನು ನೈವೇದ್ಯಕ್ಕೆ ಅಂತ ಏನು ಮಾಡ್ಕೊಳಕ್ಕಾಗಲಿಲ್ಲ ಪ್ರಸಾದನ. ಅದರಿಂದ ನಮ್ಮ ಮನೇಲಿ ಇದ್ದಿದ್ದು ಬಾಳೆಹಣ್ಣನ್ನೇ ನೈವೇದ್ಯ ಮಾಡಿ ದೇವ್ರಿಗೆ ಈ ರೀತಿಯಲ್ಲಿ ನಾನು ಬೆಳಗಿನ ಪೂಜೆಯನ್ನು ಮುಗಿಸ್ಕೊಂಡೆ. ನೋಡಿ, ಈ ಥರ ಕಾಣಿಸ್ತಾ ಇತ್ತು ಇವತ್ತು ನಮ್ಮ ಮನೆ ದೇವ್ರ ಮನೆ. ನನಗಂತೂ ನಾನು ಪೂಜೆ ಮಾಡಿದಾಗೆಲ್ಲ ದೇವ್ರ ಮನೆಯನ್ನು ಕ್ಲೀನಾಗಿ ಒರೆಸಿ ಎಲ್ಲ ಮಾಡಿದ್ದಾಗ ದೇವ್ರ ಮನೆ ನೋಡೋದಕ್ಕೇ ಖುಷಿಯಾಗುತ್ತೆ. ನಾನು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿ ದೇವಸ್ಥಾನದಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಮನೆಗೆ ಬರುವಾಗ ಅಲ್ಲೇ ಬೆಳಕರಿತಾ ಇತ್ತು. ಮಾರ್ನಿಂಗ್ ವೆದರ್ ಮಾತ್ರ ಫುಲ್ ಈ ಥರ ಇತ್ತು. ಸೂರ್ಯ ಉದಯಿಸೋದು ಅದೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಈ ಚಳಿಯಲ್ಲಿ. ನಾನಿವಾಗ ದೇವಸ್ಥಾನದಿಂದ ಬರ್ತಿದ್ದಾಗೆ ತುಂಬ ಚಳಿ ಇತ್ತಲ್ಲ, ಅದಕ್ಕೆ ಹೋಗ್ಬಿಟ್ಟು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಬಿಸಿನೀರಿಗೆ ನಾನು ABC ಕ್ಯೂಬು ಮತ್ತು ಜೇನುತುಪ್ಪನ ಆ್ಯಡ್ ಮಾಡಿಕೊಂಡು ಕುಡಿಯೋದು ನನ್ನ ಅಭ್ಯಾಸ. 1 ಲೋಟ ಬಿಸಿನೀರಿಗೆ 1 ABC ಕ್ಯೂಬ್ ಹಾಕ್ಬಿಟ್ಟು ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ಒಂದು ಅರ್ಧ ಸ್ಪೂನ್ ಜೇನುತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುಡಿಯೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ ಇದ್ದಾವೆ. ನಾನು ABC ಕ್ಯೂಬ್ನ ಯಾವ ರೀತಿ ಮಾಡೋದು ಅಂತ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ ಬೇಕಾದರೆ. ಇಷ್ಟೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಬೆಳಗ್ಗೆ 7:30 ಆಗಿತ್ತು. ನಮ್ಮ ಮೇಡಮೋರಿನ ಮಲಗಿದ್ರು. ಎದ್ದೇಳ್ತಿದ್ದಂಗೆ ಗುಡ್ ಮಾರ್ನಿಂಗ್, ಅವ್ರಿಗೂ ಎದ್ದೇಳ್ತಿದ್ದಾಗೇ ಬೆಳಗ್ಗೆ ಗುಡ್ ಮಾರ್ನಿಂಗ್ ವಿಶಸ್ ಮಾಡಿಬಿಟ್ಟು ಹಾಲು ಕೊಡೋಣ ಮಗಳೇ ಅಂತ ಕೇಳಿದೆ. ಹಾಲು ಬೇಡ ಅಮ್ಮ, ಡ್ರೈ ಫ್ರೂಟ್ಸ್ ಕೊಡು ಅಂದರು ಇವತ್ತವರು. ಅದಕ್ಕೆ ಅವ್ರಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಟ್ಬಿಟ್ಟು ಅವ್ರು ತಿನ್ಕೊಂಡು ಆಟ ಆಡ್ಕೊಂಡು ಅಷ್ಟರಲ್ಲಿ ನಾನು ಬೇಗನೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನೋಡಿ, ನಾನು ನಿನ್ನೆನೇ ಕಾಳನ್ನೆಲ್ಲ ಇಸ್ಕಿಟ್ಕೊಂಡಿದ್ನಲ್ಲ, ಅದಕ್ಕೇ ಇವತ್ತು ಇಸ್ಕಿದ ಬೇಳೆ ಸಾಂಬಾರು ಮತ್ತು ಅದ್ರ ಜೊತೆಗೆ ಚಪಾತಿ ಮಾಡ್ಕೊಂಡಿದ್ದೆ. ನಮ್ಮ ಮನೆಯವ್ರಿಗೆ ಅಷ್ಟು ಇಸ್ಕಿದ ಬೇಳೆ ಸಾಂಬಾರು ಇಷ್ಟ ಆಗಲ್ಲ, ಯಾಕಂದರೆ ಅದಕ್ಕೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಹಾಕಿ ಮಸಾಲೆ ಥರ ಮಾಡ್ತೀವಲ್ಲ ಅದರಿಂದ. ಆದರೆ ನಾನಿವತ್ತು ಅವರು ತಿನ್ನಲ್ಲ ಅಂತಲೇ ಸ್ವಲ್ಪ ಕಮ್ಮಿ ಮಸಾಲೆ ಹಾಕ್ಬಿಟ್ಟು ಮಾಡಿದ್ದೆ. ನೋಡೋಣ ಏನು ಹೇಳ್ತಾರೆ ಅಂತ. ಗೊತ್ತಿಲ್ಲ ಇವತ್ತು ಅದಕ್ಕೆ ಟೇಸ್ಟ್ ಬಗ್ಗೆ. ಅದು ನನಗೊಂದು ಸೈಡ್ ಭಯ ಇತ್ತು, ತಿಂತಾರೋ ಇಲ್ವೋ ಅನ್ನೊಂದ್ಸತಿ ಅನ್ನೋಲ್ಲ. ಅವ್ರು ಎಷ್ಟೇ ಚೆನ್ನಾಗೈತೆ ಅಂತ ಹೇಳಿದ್ರು ನೋಡಿ, ಅವ್ರಿಗೆ ಆಲ್ಟರ್ನೇಟಿವ್ ಬೇರೆ ಏನಾರ ಇರಲೇಬೇಕು. ಬೇಳೆ ಸಾಂಬಾರು ಮಾಡ್ತೀವಿ ಅಂದರೆ. ಸೊ ಅದಕ್ಕೆ ನಾನು ನೆನೆ ಈರುಳ್ಳಿ ಚಟ್ನಿ ಮಾಡಿದ್ದೆ. ಅದ್ರ ರೆಸಿಪಿನೂ ಬೇಕಾದ್ರೆ ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಈರುಳ್ಳಿ ಚಟ್ನಿ ಅಂತ.
ಈಗ ಅಪ್ಪ ಮಗಳು ಇಬ್ಬರು ತಿಂಡಿ ಮುಗಿಸ್ಕೊಂಡ್ರು. ನಮ್ಮ ಮೇಡಮ್ ಅವ್ರನ್ನು ಸ್ನಾನ ಮಾಡ್ಕೊಂಡು ಅಂಗನವಾಡಿಗೆ ಹೋಗೋಕೆ ರೆಡಿ ಆದರು. ಅವ್ರ ಅಪ್ಪಂಗೆ ಬಾಯ್ ಮಾಡ್ತಾ ಇದ್ದಾರೆ. ಅವರಪ್ಪ ಬಿಸಿಯಲ್ಲಿ ಹೂವಿನ ಗಿಡಕ್ಕೆ ನೀರು ಬಿಡ್ತಾ ಇರೋದ್ರಿಂದ ಅವ್ರಿಗೆ ಕೇಳಿಸ್ತಾನೆ ಇಲ್ಲ. ಆದರೂ ಇವ್ರು ಬಿಡ್ತಾ ಇರಲಿಲ್ಲ. ಕೊನೆಗೂ ಅವರಪ್ಪ ತಿರುಗಲಿಲ್ಲ ಅಂತ ಕೋಪ ಮಾಡ್ಕೊಂಡು ಇವ್ರಪ್ಪ ಅಡುಗೆ ಹೊರಟ್ರು ಅಂಗನವಾಡಿಗೆ ಹೋಗಿ ಬರ್ತೀನಿ. ನಾನು ನಮ್ಮ ಮೇಡಮ್ ಅವ್ರನ್ನ ಅಂಗನವಾಡಿಗೆ ಬಿಟ್ಟು ಬರೋ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಟ್ಯಾಕ್ಟ್ರಿ ತೊಗೊಂಡು ರೆಡಿ ಆಗಿದ್ರು. ತೋಟದ ಹತ್ರ ಸ್ವಲ್ಪ ಕೆಲಸ ಇದೆ, ಹೋಗ್ಬಿಟ್ಟು ಗೇಮೇ ಮಾಡ್ಕೊಂಬರ್ತೀನಿ, ರೋಟ್ರು ಹೊಡಿಯೋದಿದೆ ಅಂದ್ಬಿಟ್ಟು ಹೋದರು. ಅವ್ರೋಗಿ ತೋಟದಲ್ಲಿರೋ ಕೆಲಸನೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾನು ಮನೆ ಕೆಲಸ ಎಲ್ಲ ಇದ್ದಿದ್ದನ್ನೆಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಮುಗಿಸ್ಕೊಂಡಿದ್ದೆ. ನಮ್ಮ ಯಜಮಾನ್ರು ತೋಟದಿಂದ ಬಂದಮೇಲೆ ಇಬ್ಬರು ಊಟ ಮುಗಿಸ್ಕೊಂಡು ಮೆಣಸಿನ ಗಿಡದಲ್ಲಿ ಕಳೆ ಜಾಸ್ತಿ ಆಗಿದೆ, ಹೂವಿಂದೆಲ್ಲ ಕಿತ್ತಾಯಿತು, ಮೆಣಸಿನ ಗಿಡದಲ್ಲಿ ತುಂಬ ಕಳೆ ಇದೆ ಅಂದ್ಬಿಟ್ಟು ಹೋಗಿ ಅವರೊಂದು ಸೈಡು ನಾನೊಂದು ಸೈಡು ಕಳೆ ಕೀಳಕ್ಕೆ ಸ್ಟಾರ್ಟ್ ಮಾಡಿಕೊಂಡು ನಾನೊಂದು 3 ಲೈನ್ ಕಳೆ ಕಿತ್ಬಿಟ್ಟು ಮತ್ತೆ ನಾಳೆಗೋಸ್ಕರ ಹೂವು ಬೇಕಿತ್ತಲ್ಲ, ನಮ್ಮ ಸೇವಂತಿಗೆ ಗಿಡದಲ್ಲಿನೇ ಒಂದೊಂದು ಹೂವು ಆಗಿದ್ದು, ಆ ಹೂವನ್ನೆಲ್ಲ ಕುಯ್ಕೊಳ್ಳೋಣ ಅಂತ ಬಂದೆ. ನಮ್ಮ ಗಿಡ ಯಾಕೋ ಈ ಸತಿ ತುಂಬ ದೊಡ್ಡದಾಗಿ ಬೆಳೆದಿಲ್ಲ, ತುಂಬ ಚಿಕ್ಕದಾಗೇ ಇದೆ. ಅದರಿಂದ ಅದರಲ್ಲಿ ಬಿಟ್ಟಿರೋಂಥ ಸ್ವಲ್ಪ ಹರಡಿರೋಂಥ ಹೂವುಗಳು ಸುಮ್ಮನೆ ಅಲ್ಲೇ ಬಿಟ್ಟರೆ ವೇಸ್ಟ್ ಆಗ್ತವೆ, ಪೂಜೆಗಾದರೂ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕಿತ್ಕೊಂಡು ಬಂದು ಇಟ್ಕೊಂಡೆ. ನಾಳೆ ಹೇಗಿದ್ರು ಶನಿವಾರ ವಾರಕ್ಕಾಗುತ್ತೆ ಪೂಜೆಗೆ ಅಂದ್ಬಿಟ್ಟು ನೋಡಿ ಇಷ್ಟು ಹೂವು ಸಿಕ್ಕಿದೆ ಇವತ್ತಿಗೆ. ಅಷ್ಟರಲ್ಲೇ ಸಂಜೆ ಆಗಿದ್ದರಿಂದ ಅಪ್ಪ ಮಗಳು ಇಬ್ಬರೂ ಒಂದು ಸ್ವಲ್ಪ ಕಾಫಿ ಹಾಲು ಎಲ್ಲ ಕುಡಿದ್ಬಿಟ್ಟು ಫೈರ್ ಕ್ಯಾಂಪ್ ಮಾಡ್ಕೊಂಬರ್ತೀವಿ ಅಂತ ಹೋದರು. ಫೈರ್ ಕ್ಯಾಂಪ್ ಅಂದರೆ ತುಂಬ ಚಳಿ ಇದೆಯಲ್ಲ ಇವಾಗ, ಅದರಿಂದ ಸ್ವಲ್ಪ ಹೊತ್ತು ಹೋಗಿ ಆಟ ಆಡ್ಕೊಂಬರ್ತೀವಿ. ಈಗ ನಮ್ಮ ಮಗಳು ಅವ್ರ ಅಪ್ಪಂಗೆ ಪಾಠ ಮಾಡೋ ಅಷ್ಟು ಲೆವೆಲಿಗೆ ಬೆಳೆದಿದ್ದಾರೆ. ಅವ್ರು ಹೇಳ್ಕೊಟ್ಟಿದ್ನ ಹೇಳ್ಬೇಕು, ತಪ್ಪು ಹೇಳಿದ್ರೆ ಹೆಂಗೆ ಹೊಡಿತಾರೆ ಅಂತ ನೀವೇ ನೋಡಿ. ಅದು ಗೊತ್ತಿಲ್ಲ, ಎಲ್ಲೋ ಗೊತ್ತಿಲ್ಲ. ನೋಡಿದ್ರಲ್ಲ, ಮನೇಲಿ ಹೆಣ್ಮಕ್ಳಿದ್ರೆ ಅಪ್ಪದಿರ್ಗಂತೂ ಅವ್ರ ಖುಷಿನ ತಡ್ಕೊಳೋದಕ್ಕೂ ಆಗಲ್ಲ, ಹೇಳೋದಕ್ಕೂ ಆಗಲ್ಲ. ತುಂಬಾ ಖುಷಿಯಾಗಿರ್ತಾರೆ ತಂದೆದೀರು. ಅವರಪ್ಪ ಸರಿ ಹೇಳಿದ್ರು ಹೊಡಿತಾರೆ, ತಪ್ಪು ಹೇಳಿದ್ರು ಹೊಡಿತಾಳೆ ನಮ್ಮ ಮಗಳು. ಒಟ್ನಲ್ಲಿ ಹೊಡಿಯೋದಕ್ಕೆ ಒಂದು ಕಾರಣ ಬೇಕು ಅಷ್ಟೇ. ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಹೇಗಿತ್ತು ಅಂತ ಕಮೆಂಟ್ಸ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮರಿಬೇಡಿ.